ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನರಗುಂದ. ಗದಗ ಜಿಲ್ಲೆಯ ನರಗುಂದ ಒಂದು ಕಾಲದಲ್ಲಿ ರೈತ ಬಂಡಾಯದ ನೆಲವಾಗಿತ್ತು. ರೈತ ಚಳುವಳಿಯ ರಾಜಕೀಯವಾಗಿಯೂ ಇಲ್ಲಿ ಪ್ರಭಾವಶಾಲಿಯಾಗಿತ್ತು. ಆದರೆ 2 ದಶಕಗಳಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಸಮಬಲದಿಂದ ಪೈಪೋಟಿ ನಡೆಸುತ್ತಿರುವ ನರಗುಂದ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಹಣಾಹಣಿ ಪಕ್ಷ ನಿಷ್ಠೆಯೋ ವ್ಯಕ್ತಿ ನಿಷ್ಠೆಯೋ ಈ ಗುಟ್ಟು ಮಾತ್ರ ಹಾಗೇ ಇದೆ. ಸುಡುವ ಬಿಸಿಲಿನ ನಾಡು ನರಗುಂದ. ಸ್ವಾತಂತ್ರ್ಯ ಹೋರಾಟ ಮತ್ತು ರೈತ ಬಂಡಾಯದ ಬಿಸಿಯ ಭೂಮಿ ಕೂಡ ಹೌದು. ಈ ಬಂಡಾಯದ ನಾಡಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಿಸಿ ಪಾಟೀಲ್ ಮುಖಾಂತರ ತನ್ನ ಬಾವುಟ ಹಾರಿಸಿದೆ. ಹಾಲಿ ಶಾಸಕ ಸಿಸಿ ಪಾಟೀಲ್ ನರಗುಂದದ ಪಕ್ಕದ ತಾಲೂಕು ಬೆಳಗಾವಿ ಜಿಲ್ಲೆಯ ಸೌದತ್ತಿ ಮೂಲದವರಾಗಿರುವ ಚಂದ್ರಕಾಂತ್ ಗೌಡ ಚನ್ನಪ್ಪಗೌಡ ಪಾಟೀಲ್ ನರಗುಂದ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಸಿಸಿ ಪಾಟೀಲ್ 1999ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಯಾವಗಲ್ ವಿರುದ್ಧ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಮೊದಲ ಚುನಾವಣೆಯಲ್ಲಿ ಸೋಲು ಕಂಡರು. 2004ರ ಚುನಾವಣೆಯಲ್ಲಿ ಬಿಜೆಪಿ ಸೇರಿದ ಪಾಟೀಲ್ರು ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ವಿಧಾನಸಭೆ ಪ್ರವೇಶ ಮಾಡಿದ್ರು. ಅಲ್ಲಿಂದ ಇಲ್ಲಿಯ ತನಕ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಕ್ಷೇತ್ರದ ರಾಜಕೀಯ ಇತಿಹಾಸ. ಬೆಳವಲನಾಡಿನ 300 ಸಂಸ್ಥಾನಗಳ 18 ಅಗ್ರಹಾರಗಳಲ್ಲಿ ನರಗುಂದ ಕೂಡ ಒಂದಾಗಿತ್ತು. 220 ಮಹಾಜನರ ಆಳ್ವಿಕೆಗೆ ಒಳಪಟ್ಟಿತ್ತು. ಇದು ರಾಷ್ಟ್ರಕೂಟರ ಕಾಲದಿಂದ ಮೊದಲುಗೊಂಡು 1000ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸವಿರುವ ಸ್ಥಳ. ನರಗುಂದ ಬಾಬಾ ಸಾಹೇಬ್ ಅಂತಲೇ ಹೆಸರುವಾಸಿಯಾಗಿದ್ದ ನರಗುಂದದ ಪಾಳೆಗಾರ ಭಾಸ್ಕರ್ ರಾವ್ ಭಾವೆಗೆ ಬ್ರಿಟಿಷರು ದತ್ತು ಸ್ವೀಕಾರಕ್ಕೆ ಅವಕಾಶ ಕೊಡಲಿಲ್ಲ. ಇದರಿಂದ ಸಿಟ್ಟಿಗೆದ್ದಿದ್ದ ಬಾಬಾ ಸಾಹೇಬ್ 1857ರಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯ ಸಾರಿದ. ಈಗಲೂ ನರಗುಂದದ ಪುರಸಭೆ ಎದುರು ನಿಲ್ಲಿಸಲಾಗಿರುವ ಬಾಬಾ ಸಾಹೇಬರ ಆಳೆತ್ತರದ ಪ್ರತಿಮೆ ಅವರ ಕ್ರಾಂತಿ ಕತೆ ಸಾರಿ ಹೇಳುತ್ತೆ. 1980ರ ದಶಕದಲ್ಲಿ ಹತ್ತಿ ಬೆಳೆಗೆ ಲಾಭದಾಯಕ ಬೆಲೆ ಕೊಟ್ಟು ಸರ್ಕಾರವೇ ಖರೀದಿಸಬೇಕು ಎಂಬ ಬೇಡಿಕೆಯೊಂದಿಗೆ ಮಲಪ್ರಭಾ ಆಣೆಕಟ್ಟು ನೀರಾವರಿ ಅಚ್ಚುಕಟ್ಟು ಪ್ರದೇಶದ ಸವದತ್ತಿ, ನವಲಗುಂದ ಹಾಗೂ ನರಗುಂದದ ರೈತರು ಹೋರಾಟ ಆರಂಭಿಸಿದರು. ರೈತರ ಹೋರಾಟ ಹುರಿಗೊಂಡು 1980 ಜುಲೈ 21ರಂದು ರೈತರು ನರಗುಂದ ಬಂದ್ಗೆ ಕರೆ ಕೊಟ್ಟರು. ಈ ಸಮಯದಲ್ಲಿ 8-10 ಸಾವಿರದಷ್ಟಿದ್ದ ರೈತರು ಮತ್ತು ಪೊಲೀಸರ ನಡುವೆ ಸಂಘರ್ಷವಾಯಿತು. ತಹಶೀಲ್ದಾರ್ ಕಿವಿ ಕೂಡ ಹರಿದು ಹೋಗಿತ್ತು. ಗೋಲಿಬಾರ್ ದೊಂಬಿಯಲ್ಲಿ 3 ರೈತರು ಹಾಗೂ ಪಿಎಸ್ಐ ಸಹಿತ 3 ಪೊಲೀಸರು ಹತರಾದರು. ಸಾವಿರಾರು ರೈತರು ಗಾಯಗೊಂಡರು. 1980ರ ದಶಕದ ನರಗುಂದದ ರೈತ ಬಂಡಾಯ ರಾಜ್ಯದಾದ್ಯಂತ ರೈತ ಚಳವಳಿ ಮತ್ತು ರೈತ ಸಂಘ ಸ್ಥಾಪನೆಗೆ ಪ್ರೇರಣೆಯಾಯಿತು. ಅಂದಿನ ಗುಂಡೂರಾವ್ ಸರ್ಕಾರದ ಪತನಕ್ಕೂ ಈ ಘಟನೆ ಕಾರಣವಾಯಿತು. ಚುನಾವಣಾ ಹಿನ್ನೋಟ. 1957ರ ಮೊದಲ ಚುನಾವಣೆಯಿಂದ ಹಿಡಿದು 1978ರವರೆಗೂ ನಡೆದ 5 ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. 1980ರ ದಶಕದ ಆರಂಭದಲ್ಲಿ ನರಗುಂದದಲ್ಲಾದ ರೈತ ಕ್ರಾಂತಿ ಕಾವು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು. ಆಗ ನರಗುಂದದಲ್ಲಂತೂ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಭುಗಿಲೆದ್ದು ರೈತ ಚಳವಳಿಯಲ್ಲಿ ಗುರುತಿಸಿಕೊಂಡಿದ್ದ ಬಿಆರ್ ಯಾವಗಲ್ 1983ರ ಚುನಾವಣೆಗೆ ಜನತಾ ಪಕ್ಷದಿಂದ ಸ್ಪರ್ಧಿಸುವ ಮೂಲಕ ನರಗುಂದದಲ್ಲಿ ಜನತಾ ಪಕ್ಷದ ಬಾವುಟವನ್ನ ಮೊದಲ ಬಾರಿಗೆ ಹಾರಿಸಿದ್ರು. 1989ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿದ್ದನಗೌಡ ಪಾಟೀಲ್ ಜನತಾದಳದ ಯಾವಗಲ್ಗೆ ಪ್ರಬಲ ಪೈಪೋಟಿ ಕೊಟ್ಟು ಗೆಲುವು ಸಾಧಿಸಿದ್ರು. ಮತ್ತೆ 1994ರಲ್ಲಿ ಯಾವಗಲ್ ಕಾಂಗ್ರೆಸ್ನ ಮತ್ತಿಕಟ್ಟಿಯವರನ್ನ ಸೋಲಿಸುವ ಮೂಲಕ 3ನೇ ಬಾರಿಗೆ ಶಾಸಕರಾದರು. 1999ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಯಾವಗಲ್ಗೆ ಜೆಡಿಎಸ್ ಹುರಿಯಾಳಾಗಿ ಮುಖಾಮುಖಿಯಾಗಿದ್ದು ಮಾಜಿ ಮಂತ್ರಿ ಸಿಸಿ ಪಾಟೀಲ್. 2004ರ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮೂಲಕ ಬಿಜೆಪಿ ಸೇರಿದ ಸಿಸಿ ಪಾಟೀಲ್ ಟಿಕೆಟ್ ಪಡೆಯುವ ಮೂಲಕ ಯಾವಗಲ್ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿ 2004ರಲ್ಲಿ ಗೆಲುವಿನ ಖಾತೆಯನ್ನ ಓಪನ್ ಮಾಡಿದರು. 2008ರ ಅಖಾಡದಲ್ಲಿ ಯಡಿಯೂರಪ್ಪ ಕೇಂದ್ರಿತ ಲಿಂಗಾಯತ ರಾಜಕಾರಣದ ತಂತ್ರಗಾರಿಕೆ ಮತ್ತು ಕಾಂಗ್ರೆಸ್ನ ಕಾಲೆಳೆದಾಟದ ಭಿನ್ನಮತ ಸೇರಿಕೊಂಡು ಬಿಜೆಪಿಯ ಸಿಸಿ ಪಾಟೀಲ್ರನ್ನ ನಿರಾಯಾಸವಾಗಿ ಗೆಲ್ಲಿಸಿತು. 2013ರ ಚುನಾವಣೆಯಲ್ಲಿ ಬಿಆರ್ ಯಾವಗಲ್ ವಿರುದ್ಧ ಸಿಸಿ ಪಾಟೀಲ್ ಸೋಲು ಕಂಡರು. 2018ರ ಕದನದಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳಾದ ಕಾಂಗ್ರೆಸ್ನ ಬಿಆರ್ ಯಾವಗಲ್, ಬಿಜೆಪಿಯ ಸಿಸಿ ಪಾಟೀಲ್ ಮತ್ತೆ ಪರಸ್ಪರ ತೊಡೆತಟ್ಟಿ ನಿಂತರು. ಈ ಚುನಾವಣೆಯಲ್ಲಿ ಸಿಸಿ ಪಾಟೀಲ್ ಗೆಲ್ಲುವುದು ಮಾತ್ರವಲ್ಲದೆ ಲೋಕೋಪಯೋಗಿ ಸಚಿವರಾದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಯಾವಗಲ್ ಹಾಗೂ ಪಾಟೀಲ್ ನಡುವೆ ಭಾರೀ ಪೈಪೋಟಿ ನಡೆಯಿತು. ಆದರೆ ಈ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಣದಲ್ಲಿದ್ದ ಸಿಸಿ ಪಾಟೀಲ್ ಕೇವಲ 1791 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ.
ನರಗುಂದದ ಜಾತಿ ಲೆಕ್ಕಾಚಾರ. ಗದಗ ಜಿಲ್ಲೆಯಲ್ಲಿ ಅತಿ ಕಡಿಮೆ ಮತದಾರರನ್ನ ಹೊಂದಿರುವ ಕ್ಷೇತ್ರವಾದ ನರಗುಂದದಲ್ಲಿ ಒಟ್ಟು 1,96,000 ಮತದಾರರಿದ್ದಾರೆ. ನರಗುಂದ ಅಸೆಂಬ್ಲಿ ಕ್ಷೇತ್ರದಲ್ಲಿ ಗಾಣಿಗ, ಪಂಚಮಸಾಲಿ, ಬಣಜಿಗ ಮುಂತಾದ ಒಳಪಂಗಡಗಳೆಲ್ಲ ಸೇರಿದ ಲಿಂಗಾಯತರು 80,000, ಕುರುಬರು 27,000, ಮುಸ್ಲಿಂ 25,000, ಎಸ್ಸಿ 23,000, ಎಸ್ಟಿ 10,000, ಮರಾಠ 10,000, ಬ್ರಾಹ್ಮಣ ಸಮುದಾಯದ 5,000 ಮತದಾರರಿದ್ದಾರೆ.